ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಇವತ್ತು ನವೀನ್ದು ಎಂಗೇಜ್ಮೆಂಟ್ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಡೌಟ್ ಇದೆ ಸ್ಫೂರ್ತಿಗೆ ನವೀನ್ ಏನಾಗಬೇಕು ಅಂತ. ನವೀನ್ ಬಂದು ಸ್ಫೂರ್ತಿ ಅವರ ದೊಡ್ಡಪ್ಪನ ಮಗ. ಆ್ಯಂಡ್ ಇಲ್ಲಿ ಕೂತಿದ್ದಾರಲ್ಲ ಅವರೇ ಸ್ಫೂರ್ತಿ ಅವರ ದೊಡ್ಡಪ್ಪ ಮತ್ತು ದೊಡ್ಡಮ್ಮ. ಆ್ಯಂಡ್ ನಮ್ಮ ಮನೆಯ ಹಿರಿ ಸೊಸೆ ಹೆಸರು ಸಂಗೀತ ಅಂತ BE ಮಾಡ್ಕೊಂಡಿದ್ದಾರೆ. ನೋಡೋಕ್ಕಂತೂ ತುಂಬ ಮುದ್ದಾಗಿ ಲಕ್ಷಣವಾಗಿ ಕಾಣ್ತಿದ್ದಾಳೆ ನಮ್ಮ ಹುಡುಗಿ. ಆ್ಯಂಡ್ ನಮ್ಮ ಹುಡುಗನಿಗೆ ಮಾಡಿಸಿದಂಥ ಜೋಡಿ. ಆ್ಯಂಡ್ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿ. ಯಾಕಂದರೆ ಈಗಿನ ಕಾಲದಲ್ಲಿ ತೀರಾ ಕಮ್ಮಿ ಜಾಯಿಂಟ್ ಫ್ಯಾಮಿಲಿ. ಆ್ಯಂಡ್ ನಾನು ಚೈಲ್ಡ್ಹುಡ್ಡಲ್ಲಿ ನಮ್ಮ ಫ್ಯಾಮಿಲೀಸ್ ಹೆಂಗೆ ಹತ್ರನೇ ಇದ್ದರು, ನಮ್ಮ ದೊಡ್ಡಮ್ಮಂದರು, ಚಿಕ್ಕಮ್ಮ, ನಮ್ಮ ಅತ್ತೆ ಎಲ್ಲರೂ ಅವ್ರ ಫ್ಯಾಮಿಲಿಲೂ ಹಾಗೆ ಎಲ್ಲರೂ ಕುಟುಂಬದಲ್ಲಿ ಜೊತೆಯಾಗಿರೋದು ನೋಡಿ ತುಂಬ ಖುಷಿ ಆಯಿತು ನಮಗೆ. ಆ್ಯಂಡ್ ನಮ್ಮ ಹುಡುಗನ ಬಗ್ಗೆ ಹೇಳಬೇಕಂದ್ರೆ ಹ್ಯಾಂಡ್ಸಮ್ ವಿತ್ ಇನ್ನೋಸೆನ್ಸ್, ತುಂಬ ಒಳ್ಳೆ ಗುಣ ಇರೋವಂಥವನು, ಭಾವನೆಗಳಿಗೆ ಸ್ಪಂದಿಸುವಂಥ ಗುಣ ಇರೋವಂಥ ಹುಡುಗ ನಮ್ಮ ಹುಡುಗ. 0% ಆ್ಯಟಿಟ್ಯೂಡ್, 0% ಈಗೋ. ಆ್ಯಂಡ್ ಫೈನಲಿ ಬೋತ್ ವೇರ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಅಂತಲೇ ಹೇಳ್ಬೋದು. ಇಲ್ಲಿ ತಾಂಬೂಲ ಬದಲಾಯಿಸೋ ಶಾಸ್ತ್ರ ಮುಗೀತು. ಅದಾದಮೇಲೆ ಹುಡುಗ ಹುಡುಗಿನ ಇಬ್ಬರು ಕೂರಿಸ್ಬಿಟ್ಟು ಅವ್ರ ಕಡೆ 9 ಜನ ಅರಿಶಿನ ಕುಂಕುಮ ಹಚ್ಚಿ ಶಾಸ್ತ್ರ ಮಾಡ್ತಾಯಿದ್ರು. ಆ್ಯಂಡ್ ನಾವು 9 ಜನ ನಮ್ಮ ಕಡೆಯಿಂದ ಮಾಡಿದ್ವಿ. ಎಷ್ಟೇ ಜನ್ರೇಷನ್ ಚೇಂಜ್ ಆಗಲಿ ಏನೇ ಆಗಲಿ ನಮ್ಮ ಕಲ್ಚರ್ನ ರಿಚುವಲ್ಸ್ನ ನಾವು ಫಾಲೋ ಮಾಡಲೇಬೇಕು. ಆ್ಯಂಡ್ ವಿ ರೆಸ್ಪೆಕ್ಟ್ ಅವರ್ ರೂಟ್ಸ್. ಆ್ಯಂಡ್ ಇಲ್ಲಿ ಹುಡುಗನಿಗೆ ಹುಡುಗಿ ಕಡೆಯವರಿಂದ ಬಟ್ಟೆ ಒಡವೆ ಕೊಡೋದು, ಹುಡುಗಿಗೆ ಹುಡುಗನ ಕಡೆಯಿಂದ ಬಟ್ಟೆ ಒಡವೆ ಕೊಡೋದು, ಇವೆಲ್ಲನೂ ತುಂಬ ಚೆನ್ನ ಅಲ್ವಾ ಶಾಸ್ತ್ರಗಳು. ನಮ್ಮ ಹಿರಿಯರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅಂತ ನಮ್ಮ ಉಡುಗೆ ತೊಡುಗೆನೆಲ್ಲ ಹಾಕ್ಕೊಂಡು ಹುಡುಗಿ ನಮ್ಮೋಳು ಆಗ್ತಾಳೆ, ಅವ್ರ ಉಡುಗೆ ತೊಡುಗೆನೆಲ್ಲ ಹಾಕ್ಕೊಂಡು ಹುಡುಗ ಅವ್ರವ್ರು ಆಗ್ತಾರೆ ಅನ್ನೋ ಭಾವನೆಯಿಂದ ಈ ಕಲ್ಚರ್ನೆಲ್ಲ ಕ್ರಿಯೇಟ್ ಮಾಡಿರೋದು. ಇಲ್ಲಿ ಅಕ್ಕ ಸೊಸೆಗೆ ಅರಿಶಿನ ಕುಂಕುಮ ಇಟ್ಟು ಅವ್ರು ತಂದಿದ್ದಂಥ ಸೀರೆ, ಬ್ಲೌಸು, ಬಳೆ ಇವನ್ನೆಲ್ಲ ಕೊಡ್ತಿದ್ದಾರೆ. ಆ್ಯಂಡ್ ಅವ್ರ ಫ್ಯಾಮಿಲಿಯಲ್ಲಿ ಏನೇ ಫಂಕ್ಷನ್ ಮಾಡಲಿ ಫಸ್ಟ್ ಅವ್ರ ಮಗಳ ಕೈಯಲ್ಲೇ ಅವ್ರು ಮಾಡಿಸೋದು ಲಕ್ಕಿ ಹ್ಯಾಂಡ್ ಅಂತ. ಇಲ್ಲಿ ಅವಳ ಕೈಯಿಂದ ಒಡವೆ ಹಾಕಿಸ್ತಾ ಇದ್ದಾರೆ. ಮನೆ ಹೆಣ್ಮಗಳು ಲಕ್ಷ್ಮೀ ಸ್ವರೂಪ ಅಂತ. ಇಷ್ಟೆಲ್ಲ ಮುಗಿದ್ರೂ ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ. ಸೊ ಇವಾಗ ಬರ್ತಿದ್ದಾರೆ. ಇದೆಲ್ಲ ಪಿಂಕಿ ಫೋನಲ್ಲಿ ಮಾಡಿರೋಂಥ ಕ್ಲಿಪ್ಪಿಂಗ್ಸ್. ಕಂಪ್ಲೀಟ್ ವೀಡಿಯೋಸ್ ಶೂಟ್ ಮಾಡಿರೋದೆಲ್ಲ ನಮ್ಮ ನಿತಿನ್ ನನ್ನ ಫೋನಿಂದ. ಥ್ಯಾಂಕ್ ಯು ಸೋ ಮಚ್ ನಿತಿನ್, ನೀನಿಲ್ಲ ಅಂದಿದ್ರೆ ಇಷ್ಟೊಂದು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಪಾಪ ನ್ಯೂ ಡ್ರೆಸ್ಸಾ ನೋಡು ಬರೋ. ವಾಯ್ಸ್ ಹಾಕ್ತೀನಿ. ಎಲ್ಲಿ ತಿರ್ಗಾ ಚೆನ್ನಾಗಿದೆಯಲ್ಲ ಮಿಲ್ಕಿ ಬಾರ್ 5 ಸ್ಟಾರ್ ಎಲ್ಲ ಅಂತ. ಬನ್ನಿ ಊಟ ತಿನ್ನೋಣ. ಆ್ಯಂಡ್ ನನ್ನ ಫ್ಯಾಮಿಲಿಯಿಂದ ನನ್ನ ಚಿಕ್ಕಪ್ಪ, ಚಿಕ್ಕಮ್ಮ, ನಮ್ಮ ಅತ್ತೆ, ನಮ್ಮ ಮಾವ, ಅಣ್ಣ, ಅತ್ತಿಗೆಂದಿರು ಇಷ್ಟೊಂದು ಜನ ಬಂದಿದ್ದರು. ಎಂಗೇಜ್ಮೆಂಟ್ ಪ್ರೀವಿಯಸ್ ಡೇನೇ ಯಶಿಕಾದ ರಿಸಲ್ಟ್ ಬಂದಿತ್ತು. ಅದಕ್ಕೆ ನಮ್ಮ ಫ್ಯಾಮಿಲಿಯವರೆಲ್ಲ ಅವಳಿಗೂ ವಿಶ್ ಮಾಡ್ತಾಯಿದ್ರು.
ಆ್ಯಂಡ್ ಹುಡುಗಿ ಕಡೆಯೂ ಅಷ್ಟೇ ತುಂಬ ಜನ ಬಂದಿದ್ದರು. ಫ್ಲವರ್ ಡೆಕೋರೇಷನ್, ಊಟ, ಫೈರ್ ವರ್ಕ್ಸ್ ಎಲ್ಲವೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಆ್ಯಂಡ್ ಇದರಲ್ಲೇ ಗೊತ್ತಾಗ್ತಿತ್ತು ಹುಡುಗಿಯವರ ಅಪ್ಪ ಅಮ್ಮಗೆ ಮಗಳ ಮದುವೆ ಮಾಡೋ ಅಂಥ ಕನಸು ಎಷ್ಟಿತ್ತು ಅಂತ. ಆ್ಯಂಡ್ ತುಂಬ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಯೂಶ್ವಲ್ ಆಗಿ ರಿಸೆಪ್ಷನ್ಗೆ ಈ ಥರ ಎಂಟ್ರಿ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಆ್ಯಂಡ್ ಇವ್ರು ಎಂಗೇಜ್ಮೆಂಟ್ಗೆ ಇದನ್ನೆಲ್ಲ ಮಾಡಿಸಿದ್ರು. ನಮಗೂ ಕೂಡ ಆಶ್ಚರ್ಯ ಆಯಿತು. ಅದ್ರ ಜೊತೆಗೆ ಅಷ್ಟೇ ಖುಷಿ ಆಯಿತು. ಊಟನೂ ಅಷ್ಟೇ ತುಂಬ ಚೆನ್ನಾಗಿದ್ರು. ಹುಡುಗ ಹುಡುಗಿ ಇಬ್ಬರು ಅಷ್ಟೇ ಮುದ್ದಾಗಿ ಕಾಣ್ತಿದ್ರು. ಸೊ ಫೈನಲಿ ಹುಡುಗ ಹುಡುಗಿ ಇಬ್ಬರು ಸ್ಟೇಜ್ ಮೇಲೆ ಬಂದು ರಿಂಗ್ ಎಕ್ಸ್ಚೇಂಜ್ ಸೆರೆಮನಿ ಆಯಿತು. ಹುಡುಗಿ ತುಂಬ ಲಕ್ಷಣವಾಗಿ ಕಾಣ್ತಾ ಇದ್ಲು ಸ್ಯಾರಿಯಲ್ಲಿ. ಆ್ಯಂಡ್ ನನಗೆ ಲೆಹೆಂಗಾ ಅಲ್ಲಿ ತುಂಬ ಮುದ್ದಾಗಿ ಗೊಂಬೆ ಥರ ಕಾಣ್ತಾ ಇದ್ಲು ಅಂತ ಅನಿಸ್ತು. ಆ್ಯಂಡ್ ನಿಮಗೆ ಯಾವ ಅಟೈರಲ್ಲಿ ಹೇಗೆ ಕಾಣ್ತಿದ್ರು ಅಂತ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಆಯಿತಾ. ಶೈಲಜಾ ಅಕ್ಕ ಅಂತ ನಮ್ಮ ಬೀಗ್ರವ್ರಿಗೆ ಬೀಗ್ರು ಸೊ ಹಾಗಾಗಿ ವೆರಿ ಕೂಲ್ ಪರ್ಸನ್, ಪ್ಯೂರ್ ಸೋಲ್, ಮತ್ತೆ ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ. ಇವ್ರ ಮಕ್ಕಳ ಮದ್ವೆಲಿ ಆಮೇಲೆ ಜನ ಮದ್ವೆಲೆಲ್ಲ ಅವಾಗಿಂದ ಪರಿಚಯ. ಅಕ್ಕ ತುಂಬಾ ಕ್ಲೋಸ್ ನನಗೆ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋಸ್ ಶಾರ್ಟ್ಸ್ ಎಲ್ಲ ಮಾಡೋಣ ಅಂತ ಕರ್ಕೊಂಡು ಬಂದ್ವಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಬಾಯ್. ಏನಮ್ಮ ನಾನು ಕೇಳ್ತೀನಿ ಆಯ್ತಾ? ನಿನ್ನ ಹೆಸರೇನು ಬಾಬು? ನನ್ನ ಹೆಸರು ಯುವಿಕಾ ಅಂತೆ. ಆಮೇಲೆ ಹೇಳು, ನನ್ನ ಹೆಸರು ಯಶಿಕಾ. ಯಾಕೆ ಚೈಲ್ಡ್ ಹೊಸ ಇದು? ನಾನಿಂದ ಫ್ಯಾನ್ ಹೇಳು. ಸ್ಫೂರ್ತಿ ಕೇಳ್ತಿರೋದ ಇಲ್ಲ ಅಂತ ಕೇಳು. ನಿಂಗೆ ಇಷ್ಟನಾ ಸ್ಫೂರ್ತಿ? ನಾನು ಇಷ್ಟ ಅಲ್ವಾ? ಮಾವ ಹೇಳೋದಲ್ಲ
ನೀನು ಮಿಂಚಿದ್ದೆ ಪೂರ್ತಿ ಬರಬೇಡ ಅಷ್ಟೇ. ಏನೋ ಬಂದ್ವಿ ನಮ್ಮ ಸೋನು ಅತ್ತೆ ನಾನು ಎಲ್ಲಾರನ್ನೂ ಮಾತಾಡ್ತೀನಿ. ಹಂಗೆ ನಂಗೆ ಅತಿ ಇಷ್ಟ ನೀನಂದ್ರೆ ಇಷ್ಟ ದೊಡ್ಡೋಳಂದ್ರೆ ಇನ್ನೇನು ಇಷ್ಟ. ಕೂತ್ಕೊಳ್ಳ. ಏನ್ ತಿಂದೆ ಸೋನು? ಏನ್ ಚೆನ್ನಾಯ್ತಾ ಊಟ? ಏನೇನ್ ತಿಂದೆ? ಎಲ್ಲ ತಿಂದೆ. ಇದು ಚಿಕ್ಕಮ್ಮರಮ್ಮ, ಇದು ಶಿರೀಷ. ಚಿಕ್ಕಮ್ಮ ಊಟ ಚೆನ್ನಾಯ್ತಾ? ಎಲ್ಲ ಚೆನ್ನಾಯ್ತಾ? ಊಟ ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ಎತ್ತಿತ್ತಾ ನಾನು ಹಂಗೆ ಆಂಟಿ ತಿಂದ್ರಾ? ನನ್ನ ಫ್ರೆಂಡ್ ಐಸ್ ಕ್ರೀಮ್ ಥರ ಐತೆ. ಚೆನ್ನಾಗಿರ್ಬೇಕು. ನಿಮ್ಮ ಅಣ್ಣ ಮದುವೆ ಎಕ್ಸ್ಟ್ರಾ ಸ್ಪೆಷಲ್ ಆಗಿರ್ಬೇಕು ಐಸ್ ಕ್ರೀಮ್ ತಾನೇ? ಅದು ಕೌಂಟ್ ಮಾಡಬೇಕಲ್ಲ ಐಸ್ ಕ್ರೀಮ್. ಲಾಸ್ಟಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಶೀಲಾ ರಮೇಶ್ ಅವರು ಬಂದಿದ್ದರು. ಖುಷಿನಾ? ತುಂಬ ಎಂಜಾಯ್ ಮಾಡಿದ್ರೆ, ಯಾವುದಕ್ಕೂ ಏನು ರೆಸ್ಪಾನ್ಸ್ ಇಲ್ಲ. ರೆಡಿ ಆಗೋಕ್ಕೆ ಎಲ್ಲ ಕಾಮಾಗಿ ರೆಡಿ ಆದರೆ ತುಂಬ ಟೈಮ್ ಇತ್ತು. ಬಟ್ ಎಂಗೇಜ್ಮೆಂಟಲ್ಲೂ ಏನು ರಿಸ್ಕ್ ಇಲ್ಲ, ಕಾಮಾಗಿ ಪೀಸ್ಫುಲ್ ಆಗಿ. ಯಾಕಂದರೆ ನಾವು ಹುಡುಗರ ಕಡೆಯವರಲ್ಲ, ಅದಕ್ಕೆ ಬೇರೆ ಟೆನ್ಷನ್ ಇಲ್ಲ. ಶಾಪಿಂಗ್ ಎಲ್ಲ ಇಬ್ಬರು ಜೊತೆಲೇ ಮಾಡಿದ್ದು. ಚಿಕ್ಕಪೇಟೆಯಲ್ಲಿರೋ PVR ಸಿಲ್ಕ್ಸಲ್ಲಿ ನಾವಿಬ್ಬರು ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾವಿಬ್ಬರು ಹೆಂಗೆ ಕಾಣ್ತಾ ಇದ್ದೀವಿ ಅಂತಲೂ ಕಮೆಂಟ್ ಮಾಡಿ. ಬಾಯ್ ಬಾಯ್. ವಿಡಿಯೋ ಇನ್ ಮೊದಲೇ ಬ್ಲಾಗ್ ಆದಷ್ಟು ಬೇಗ ವಿತ್ ಸ್ಫೂರ್ತಿ. ಅವಾಗ ನಂಗೆ ತಲೆ ನೋವೇ ಇರಲ್ಲ, ನನಗೂ ಇರಲ್ಲ ಇಷ್ಟೊಂದು. ಆಲ್ರೆಡಿ ಸ್ಫೂರ್ತಿ ಇನ್ನೊಂದು ಫಂಕ್ಷನ್ ಇದೆ, ಅದರಲ್ಲೂ ಮೀಟ್ ಮಾಡೋದು. ಅಷ್ಟೊಂದು ಕಳ್ಕಳೆ ಅಂತ ಹೇಳಂಗಿಲ್ಲ. ಇನ್ನೂ ಚೆನ್ನಾಗಿ ಮಿಸ್ ಮಾಡ್ತೀನಿ ಸ್ಫೂರ್ತಿ. ಮಿಸ್ ಯು ಸ್ಫೂರ್ತಿ. ಇವ್ರ ಮದುವೆ ಅಷ್ಟರಲ್ಲಿ ಸ್ಫೂರ್ತಿ ಬಂದು ಜಾಯ್ನ್ ಆಗಿ ಅಷ್ಟೇ. ಸರಿ, ಅಲ್ಲಿ ಬೈತಾರೆ, ನಡಿ ನೀವು.